ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಲೈಫ್ ವಿಚಾರ. ಸೊ ಇದು ನಮ್ಮ ಬಿಜಾಪುರದ ಜಾತ್ರೆ, ಇದು ನಮ್ಮ ಸಿದ್ದೇಶ್ವರ ಗುಡಿ ಬಿಜಾಪುರ ಜಾತ್ರೆ ಮಾತ್ರ ಭಾಳ ದೊಡ್ಡ ಪ್ರಮಾಣದೊಳಗಾಗುತ್ತೆ, ಬೆಂಕಿಗತ್ತೆ ಜಾತ್ರೆ ಆಗುತ್ತೆ. ಸೊ ನಮ್ಮ ಉತ್ತರ ಕರ್ನಾಟಕದೊಳಗೆ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಬಿಜಾಪುರ ಜಾತ್ರೆ. ಸಿದ್ದೇಶ್ವರ ಸ್ವಾಮಿಗಳಿದ್ದಾಗ ಇದಕ್ಕೂ ಚಂದ ಆಗ್ತಿತ್ತು. ಅವರು ತೀರ್ ಹೋಗಿ 3 ವರ್ಷ ಆಯ್ತು, ಹಾಗಾಗಿ ಸ್ವಲ್ಪ ಸ್ಲೋ ಆಗೈತಿ ಜಾತ್ರೆ, ಆದರೂ ಪರವಾಗಿಲ್ಲ, ಗ್ರ್ಯಾಂಡಾಗಿ ಆಗುತ್ತೆ. ಆ್ಯಂಡ್ ಇದು ನೋಡ್ರಿ, ಎಲ್ಲ ಫನ್ಫೇರ್ ಎಲ್ಲ ಹೆಂಗೆ ಬಂದವು, ಎಷ್ಟು ಮಸ್ತ್ ಐತಿ ನೋಡಕ್ಕೆ, 2 ಕಣ್ಣು ಸಾಕಾಗಂಗಿಲ್ಲ, ಭಯಂಕರ ರಶ್ ಇತ್ತು. ಅಂಥದ್ರೊಳಗೆ ನನ್ನ ಮಗ ಫನ್ಫೇರ್ ಆಡ್ಸು ಅಂತೇಳಿ ಅಂದಿದ್ದ, ಬಟ್ ಅದು ಅಲ್ಲಿ ಭಾಳ ರಶ್ ಇರೋದಕ್ಕೆ ಬೇಡ, ನಾಳೆ ಬರೋಣ ಅಂತೇಳಿ ಕರ್ಕೊಂಡು ಬಂದಿದ್ದಕ್ಕೆ ಇಷ್ಟು ಸಿಟ್ಟು ಬಂದಿತ್ತು ಅವನಿಗೆ. ಸೊ ಇದು ಮುದ್ದಣ್ಣ ಹೋಟೆಲ್, ಯಾರಿಗೆಲ್ಲ ಬಿಜಾಪುರದೊಳಗೆ ಅದೀರಿ ಅವರಿಗೆಲ್ಲ ಈ ಹೋಟೆಲ್ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಅವರೇ ಒಂದು ಸ್ಟಾಲ್ ಹಾಕಿದ್ರು ಹೊರಗಡೆ, ಗೋಬಿ ಮತ್ತು ನೂಡಲ್ಸಿಂದ. ಸೊ ಅಲ್ಲಿ ಒಂದು ಪ್ಲೇಟ್ ನಾವು ಗೋಬಿನ ತೊಗೊಂಡ್ವಿ. ಅವನು ಇನ್ನೂ ಹಠ ಹೋಗಿರಲಿಲ್ಲ, ಅವನಿಗೆ ಫನ್ಫೇರ್ ಆಟ ಆಡಿಸ್ಬೇಕಾಗಿತ್ತು, ಬಟ್ ಅದು ಭಾಳ ರಶ್ ಇರೋದಕ್ಕೆ ಬೇಡ ಅಂಥೇಳಿ ವಾಪಸ್ ಕರ್ಕೊಂಡು ಬಂದ. ಆ್ಯಂಡ್ ಇವರು ಸಿಂಗರ್ ನೋಡ್ರಿ, ಯಾರು ಅಂತ ಹೇಳಿ ಗೊತ್ತಿದ್ರೆ ಹೇಳ್ರಿ. ಇವ್ರು ಸರಿಗಮಪ ಒಳಗೆ ವಿನ್ ಆಗಿದ್ರು. ಸೊ ಯಾರಿಗೆಲ್ಲ ಅವ್ರು ಗೊತ್ತಿದ್ದಾರೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಅವರನ್ನು ನಮ್ಮ ಸಿದ್ದೇಶ್ವರ ಜಾತ್ರೆಗೆ ಹಾಡೋಕ್ಕೆ ಕರೆಸಿದ್ರು. ದರ್ಶನ್ ಅವ್ರ ಸಾಂಗ್ ಅವರು ಹಾಡಾಕತ್ತಿದ್ರು, ಅವರಿಗಾಗಿ ಹಾಡಿರುವಂಥ ಒಂದು ಸಾಂಗ್ ಅವರೇ ಹಾಡಿದ್ದು. ಸೊ ಅದನ್ನು ಅವ್ರು ಹಾಡಾಕತ್ತಿದ್ರು. ನಮ್ಮ ಜಾತ್ರೆ ಡೆಕೋರೇಷನ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಅದೇ ದಿನ ನಾವು ಜಾತ್ರೆಗೆ ಹೋದ ದಿನಾನ ಇದು ಮನೆಯೊಳಗೆ ಮಗನಿಗೆ ಕರಿ ಅರಿಬೇಕಾಗಿತ್ತು. ಸೊ ಆ್ಯಕ್ಚುಲಿ ಇದು ಲೇಟಾಗಿ ಪೋಸ್ಟ್ ಮಾಡತ್ತೀನಿ, ಬಟ್ ನನಗಂದ್ರೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ವಾಯ್ಸು, ಹಾಗಾಗಿ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ಬೇಕಂತ ಹೇಳಿ ನಾನು ವೀಡಿಯೋನ ಎಡಿಟ್ ಮಾಡಿ ಹಾಕಿರಲಿಲ್ಲ. ಸೊ ವಾಯ್ಸ್ ಭಾಳ ಖರಾಬ್ ಆಗಿಬಿಟ್ಟೈತಿ, ನೆಗಡಿ ಬಂದು. ಸೊ ಸಡನ್ ಚೇಂಜ್ ಆಗೈತಿ ಕ್ಲೈಮೇಟ್ ಒಳಗೆ, ಹಾಗಾಗಿ ಕ್ಲೈಮೇಟ್ ಇಶ್ಯೂಯಿಂದ ನನಗೆ ಇನ್ಫೆಕ್ಷನ್ ಆಗಿ, ಥ್ರೋಟ್ ಇನ್ಫೆಕ್ಷನ್ ಆಗಿ ಸ್ವಲ್ಪ ವಾಯ್ಸ್ ಎಲ್ಲ ಡಲ್ ಆಗೈತಿ, ಹಾಗಾಗಿನೇ ಇದನ್ನು ಮಾಡಲಿಲ್ಲ. ಆ್ಯಂಡ್ ಇದು ನೋಡ್ರಿ, ಬಂದ ತಕ್ಷಣ ಜಾತ್ರೆಗೆ ಹೋಗಿ ಬಂದ ತಕ್ಷಣ ಅವನಿಗೆ ಕರಿ ಎರಿಯಾಕತ್ತಿದ್ರು. ಸೊ ಸಿಂಪಲ್ಲಾಗಿ ಈ ಸೀಸನ್ಗೆ ಯಾವ್ಯಾವೆಲ್ಲ ಫ್ರೂಟ್ಸ್ ಬರ್ತಾವೋ ಎಲ್ಲ ಫ್ರೂಟ್ಸನ್ನೆಲ್ಲ ತೊಗೊಂಡು ಕಟ್ ಮಾಡಿ ಚುಮ್ಮರಿ ಒಳಗೆ ಹಾಕಿ ಒಂದಿಷ್ಟು ಕಾಯಿನ್ ಎಲ್ಲ ಹಾಕಿ ಕರಿ ಎರಿಬೇಕು, ಆರತಿ ಅದು ಮಾಡಿ. ಸೊ ಇದು ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಕರಿ ಅಂತ ಹೇಳಿ ಕರೀತಾರೆ, ಕೆಲವೊಂದು ಕಡೆ ಇದನ್ನು ಫಲ ಎರಿದು ಅಂತಲೇ ಕರೀತಾರೆ. ಆ್ಯಂಡ್ ಮೊದಲನೇ ಸತಿ ಯಾರೆಲ್ಲ ಕರಿ ಎರಿತಾರಲ್ಲ ಅವರು ರಥಸಪ್ತಮಿ ದಿನ ಎರಿತಾರೆ, ಅಂದರೆ ಮೊದಲನೇ ಸಲ ಮಗನಿಗೆ ಕರಿ ಎರಿತಿರ್ತಾರಲ್ಲ ಅವರು ಅವಾಗ ರಥಸಪ್ತಮಿ ದಿನ ಮಾಡ್ತಾರೆ. ನಾನು ರಥಸಪ್ತಮಿ ದಿನವೇ ಸ್ಟಾರ್ಟ್ ಮಾಡಿ ಈಗ ಇದು 4ನೇ ವರ್ಷದ ಕರಿ, 5ನೇ ವರ್ಷದ್ದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀನಿ. ಹೋದ ವರ್ಷ ಗ್ರ್ಯಾಂಡಾಗಿ ಮಾಡಿದ್ದೆ, ಅದು ಹಳೆ ಚಾನಲ್ ಒಳಗೆ ಅದಾವ ವೀಡಿಯೋಸು, ಬೇಕಂದ್ರೆ ನಿಮ್ಗೆ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿರಿ. ಆ್ಯಂಡ್ ಈ ಸತಿ ಅಷ್ಟೇ ಸಿಂಪಲ್ಲಾಗಿ ಎರಿದ್ವಿ, ಭಾಳ ಲೇಟಾಗಿತ್ತು ನಾವು ಜಾತ್ರೆ ಮುಗಿಸ್ಕೊಂಡು ಬರೋದ್ರೊಳಗೆ, ಹಾಗಾಗಿ ಯಾರನ್ನೂ ಕರೀಲಿಲ್ಲ, ನಾವು ಮನೆಯವರಷ್ಟೇ ಸೇರಿ ಮಾಡಿದ್ವಿ. ಸೊ ಅವನು ಕಾಯಿನ್ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು ಅಂತೇಳಿ ಫುಲ್ ಎಂಜಾಯ್ ಮಾಡತ್ತಿದ್ದ. ಆ್ಯಂಡ್ ಇನ್ನು ನನ್ನ ಮನೆ ಚೇಂಜ್ ಮಾಡೋ ಬ್ಲಾಗ್ ಬರುತ್ತೆ, ಮಿನಿ ಬ್ಲಾಗು ನೋಡಿರಿ. ಆ್ಯಂಡ್ ಇಷ್ಟು ದಿನ ನಾವು 4 ಇಯರ್ಸ್ ಆಯ್ತು ಇದೇ ಮನೆಯೊಳಗೆ ಇದ್ವಿ. ಸೊ ಇನ್ನು ನಾವು ನೆಕ್ಸ್ಟ್ ಮನೇನ ಚೇಂಜ್ ಮಾಡತ್ತೀವಿ, ಹೆಂಗೈತಿ ಏನು ಅಂಥೇಳಿ ನಮ್ಮ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ. ಆ್ಯಂಡ್ ಇದು ಕರಿಯರಿದು 3 ಸತಿ ಚುಮ್ಮರಿನ ಹಾಕ್ತಾರೆ ಸೇರ ಒಳಗೆ, ಅಥವಾ ಸಣ್ಣದು ಈ ಥರ ಒಂದು ಗ್ಲಾಸ್ ಅಥವಾ ಏನಾದರೂ ತೊಗೊಂಡು ಅದರೊಳಗೆ 3 ಸತಿ ಕರಿಯರಿ